ಹೌದು, ಅನುಭವ ಇದೆ. ಮತ್ತು ಈ ಭಾಗದಲ್ಲೆಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಟಂದರೆ ನಮ್ಮ ಕ್ಷೇತ್ರದಲ್ಲಿ ಟೀಚರ್ಸು ಮತ್ತು ಅವ್ರ ಅಸೋಸಿಯೇಷನ್ಸು ಮತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಈ ಭಾಗದಲ್ಲಿ ಸಕ್ರಿಯವಾಗಿ ಒಡನಾಟದಲ್ಲಿರೋದ್ರಿಂದ ಅವ್ರ ಸಂಪರ್ಕದಲ್ಲೂ ಆ ಕುಟುಂಬದ ಜೊತೆ ಒಳ್ಳೆಯ ರೀತಿಯ ಸಂಪರ್ಕ ಇರೋದ್ರಿಂದಲೂ ಕೂಡ ಅವರೇ ಪ್ರಚಾರಕ್ಕೋಸ್ಕರ ಬಂದಿದ್ದಾರೆ. ಅಭ್ಯರ್ಥಿನೂ ಕೂಡ ಎಲ್ಲ ಜಾಗದಲ್ಲೂ 5 ಜಿಲ್ಲೆಯ ಪ್ರವಾಸ ಕಡಿಮೆ ಸಮಯದಲ್ಲಿ, June 3 ಎಲೆಕ್ಷನ್ಸ್ ಇರೋದ್ರಿಂದ ಭಾಳ ಕಡಿಮೆ ಸಮಯದಲ್ಲಿ ಎಲ್ಲ ತಾಲೂಕುಗಳು ಟೂರ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಅದರಿಂದ ಅವ್ರು ಬಂದಿರೋದೇ ನಮಗೆ ಜಾಸ್ತಿ. ಅವ್ರು ಬರಲಿಲ್ಲ ಅಂದರೂ ನಾವು ಇದೇ ಶಿಸ್ತಾಗಿ ಕೆಲಸ ಮಾಡ್ತಾಯಿದ್ವಿ. ಅವ್ರು ಬಂದಿದ್ದಾರೆ. ಸೊ ಅವ್ರನ್ನ ನೀವೇನು ಪ್ರಶ್ನೆ ಮಾಡ್ತೀರಾ? ಶಿಕ್ಷಕರ ಒಂದು ಸಮಸ್ಯೆ ಕೂಡ ಅರ್ಥ ಆಗುತ್ತೆ. ನಾನು ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಇರೋದ್ರಿಂದ ಶಿಕ್ಷಕರಿಗೆ ರಜಾ ಸಿಕ್ಕತ್ತೆ, ಸ್ವಲ್ಪ ಕುಟುಂಬದ ಜೊತೆ ಸಮಯ ಕಳೀಬೋದು ಅಂತ. ಆದರೆ ಇದನ್ನು ಇವತ್ತು ನಮ್ಮ ಸರ್ಕಾರ ಸಚಿವರು ಮಾಡಿರುವಂಥ ಇದು ಬಂದು ಕಾರಣ ಏನು ಅಂತಂದರೆ, ನಾವು ನಮ್ಮ ರಾಜ್ಯದಲ್ಲಿ ಉತ್ತಮವಾದಂಥ ಗುಣಮಟ್ಟವಾದಂಥ ಶಿಕ್ಷಣವನ್ನು ಕೊಡಬೇಕು. ನಮ್ಮ ವಿದ್ಯಾರ್ಥಿಗಳು ಈ ಸಾರಿ 3 ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಮೊದಲನೇ ಪರೀಕ್ಷೆಯನ್ನು ತಗೊಂಡಾಗ ವಿದ್ಯಾರ್ಥಿ ಪಾಸಾದ ಅಂದರೆ ಒಂದು ವೇಳೆ ಅವನಿಗೆ ಮ್ಯಾಥ್ಸಲ್ಲಿ ಕಡಿಮೆ ಬಂತು ಅಂತಂದರೆ ಮತ್ತೆ ತೊಗೊಳಕ್ಕೊಂದು ಆಪ್ಷನ್ನು. ಮತ್ತು ಯಾವುದೋ ಒಂದು ಮಕ್ಕಳು ಒಂದು ಸಬ್ಜೆಕ್ಟಲ್ಲೋ 2 ಸಬ್ಜೆಕ್ಟಲ್ಲೋ ಫೇಲ್ ಆದರು, ಆ ಫೇಲ್ ಆದಂಥ ಮಗು ಮತ್ತೆ ಬರೀಬಹುದು. ಈಗ ಎಲ್ಲ ಮಕ್ಕಳು 5 ಬೆರಳು ಒಂದೇ ಥರ ಇರಲ್ಲ. ಒಂದು ಮಗುಗೆ 6-7 ಸಬ್ಜೆಕ್ಟು ಒಟ್ಟಿಗೆ ಕಲಿತು ಪಾಸಾಗುವಂಥ ಕೆಪಾಸಿಟಿ ಇರುತ್ತೆ. ಒಂದು ಮಗುವಿಗೆ ಸಮಯ ಕೊಟ್ಟರೆ, ಸ್ವಲ್ಪ ಸಮಯ ಕೊಟ್ಟು ಹೇಳಿಕೊಟ್ರೆ ಪಾಸಾಗುವಂಥ ಕೆಪಾಸಿಟಿ ಇರುತ್ತೆ. ಸೊ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಸರ್ಕಾರ ಶಿಕ್ಷಣ ಸಚಿವರು ಈ ಒಂದು ಇದನ್ನು ತಂದಿದ್ದಾರೆ. ಒಂದು ಇದು ಅವ್ರಿಗೆ ಪ್ರಾಕ್ಟೀಸ್ ಥರ. ಈಗ ಮನೆಯಲ್ಲೇ ಇದ್ದುಬಿಟ್ರೆ ಮಕ್ಕಳು, ಮತ್ತು ಸರ್ಕಾರಿ ಶಾಲೆಗೆ ಬರೋರು ಯಾರು ಮಕ್ಕಳು? ಬಡವ್ರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ತುಂಬ ಬಡ ವರ್ಗದ ರೈತರ ಮಕ್ಕಳು, ಇಂಥವ್ರು ಬರ್ತಾರೆ. ಅವರಿಗೆ ತಂದೆ ತಾಯಿಗೆ ಮನೆಯಲ್ಲಿ ಮಕ್ಕಳಿಗೆ ಸಮಯ ಕೊಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಈಗ ಒಬ್ಬ ಕೂಲಿ ಮಾಡೋವಂಥ ಒಬ್ಬ ಹೆಣ್ಮಗಳು ಅಪ್ಪ ಇದ್ದರೆ ಅವರು ನಾಳೆ ಊಟಕ್ಕೇನು ಅಂತ ಯೋಚನೆ ಮಾಡೋವಂಥ ಪರಿಸ್ಥಿತಿ ಇರುತ್ತೆ. ಮಗುನ ಕೂರಿಸ್ಕೊಂಡು ಫೇಲ್ ಆಗಿದ್ದಾನೆ ನನ್ನ ಮಗ 2 ಸಬ್ಜೆಕ್ಟಲ್ಲಿ, ನಾನು ಓದಿಸ್ಬೇಕಪ್ಪ ಅನ್ನೋದು ಪಾಪ ಅವ್ರಿಗೆ ಇರೋಲ್ಲ. ಯಾಕಂದರೆ ನಾಳೆ ಮನೆ ನಡಿಬೇಕು, ನಾಳೆ ನಾನು ಊಟದ್ದೇನು, ಬಾಡಿಗೆ ಮನೇಲಿದ್ದರೆ ನಾನು ಬಾಡಿಗೆ ಕಟ್ಟಬೇಕು ಏನು ಅಂತ ಯೋಚನೆ ಇರುತ್ತೆ. ಸೊ ಅದಕ್ಕಾಗಿ ಸರ್ಕಾರ ಆ ಮಕ್ಕಳ ಹಿತದೃಷ್ಟಿಯಿಂದ ಶಿಕ್ಷಕರಿಗೆ ಸ್ವಲ್ಪ ಕಷ್ಟ ಆಗಿದೆ, ನಮಗೂ ಅರ್ಥ ಆಗುತ್ತೆ. ಆದರೂ ನಮ್ಮ ಶಿಕ್ಷಕರು ಇದನ್ನು ನೆಗೆಟಿವ್ ಆಗಿ ತೊಗೊಳ್ಳಲ್ಲ ಅಂತ ನಾನು ಭಾವಿಸಿದ್ದೇನೆ. ಕರ್ನಾಟಕದ ಶಿಕ್ಷಕರು ಕೂಡ ಯಾವಾಗಲೂ ಕೂಡ ಈ ಕ್ಷೇತ್ರಕ್ಕೆ ಒಂದು ಉತ್ತಮವಾದಂಥ ಕೊಡುಗೆ ಕೊಡ್ತಾ ಬಂದಿರುವಂಥವ್ರು. ಹಾಗಾಗಿ ಅವ್ರಿಗೆ ಪಾಪ ಚುನಾವಣೆ ಒತ್ತಡ ಇದೆಲ್ಲ ಇದ್ದರೂ ಕೂಡ ಖಂಡಿತ ಇದೆಲ್ಲ ಬೇಜಾರು ಪಟ್ಕೊಳ್ದೆ ಕೆಲಸ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನಮಗಿದೆ. ಈಗ ಈ ಒಂದು ಕ್ಷೇತ್ರದಲ್ಲಿ 3 ಬಾರಿ ಆಯ್ಕೆಯಾಗಿದ್ದಾರೆ ನಾರಾಯಣಸ್ವಾಮಿ ಅವರು. ಆದರೆ ಅವ್ರು ಯಾವತ್ತೂ ಕೂಡ ಇಂಥ ವಿಷಯಗಳನ್ನ ಸರ್ಕಾರದ ಮುಂದೆ ಚರ್ಚೆ ಮಾಡಿ ಇದನ್ನು ಪರಿಹಾರ ಮಾಡೋದಕ್ಕೆ ಆಗಲ್ಲ. ಕಳೆದ ಬಾರಿ BJP ಸರ್ಕಾರನೇ ಅಸ್ತಿತ್ವದಲ್ಲಿತ್ತು. ನ್ಯೂ ಪೆನ್ಷನ್ ಸ್ಕೀಮ್ನ ರದ್ದು ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮ್ನ ತರಬೇಕು ಅಂತೇಳಿ ಶಿಕ್ಷಕರು ಫ್ರೀಡಮ್ ಪಾರ್ಕಲ್ಲಿ ಫೈಟ್ ಮಾಡೋದು. ಅಂಥ ಸಂದರ್ಭದಲ್ಲಿ ಒಂದು 3-4 ಜನ ಸೂಸೈಡ್ ಕೂಡ ಅಟೆಂಪ್ಟ್ ಮಾಡೋದು. ಆದರೆ ಸರ್ಕಾರದ ಪ್ರತಿನಿಧಿಯಾಗಿ ಬಂದು ಅವ್ರಿಗೊಂದು ಸಾಂತ್ವನ ಹೇಳಿ ನಾವು ಮಾಡ್ತೀವಿ ಅನ್ನೋಂಥ ಭರವಸೆಯನ್ನು ಕೊಡಲಿಲ್ಲ ಸರ್ಕಾರ. ಆದರೆ ನಮ್ಮ ಪಕ್ಷದ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಪ್ರಣಾಳಿಕೆಯಲ್ಲೇ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಪ್ರಣಾಳಿಕೆಯಲ್ಲಿ ಅಳವಡಿಸ್ಕೊಂಡು ಸುಮ್ಮನೆ ಆಗಲಿಲ್ಲ, ಸಮಿತಿ ರಚನೆ ಮಾಡಿಸಿದ್ದಾರೆ ಮುಖ್ಯಮಂತ್ರಿಗಳು. ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಮತ್ತು 2 ಸಭೆಗಳನ್ನು ಕೂಡ ಆ ಪೆನ್ಷನ್ ಸ್ಕೀಮನ್ನು ತರೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನ ಸರ್ಕಾರ ಮಾಡ್ಕೊಳ್ತಾ ಇದೆ. ಬಹುಶಃ ಈ ಕೋಡ್ ಆಫ್ ಕಂಡಕ್ಟ್ ಇದೆಲ್ಲ ಬಂದಿದ್ದರಿಂದ ಈಗ ಸ್ವಲ್ಪ ತಡ ಆಗಿದೆ ಅಂತ ಕಾಣುತ್ತೆ. ಖಂಡಿತ ನಮ್ಮ ಸರ್ಕಾರ ಶಿಕ್ಷಕರ ಪರವಾಗಿದೆ. ಹಾಗಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸಿದೆ. ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ 2015ರಿಂದ ಹೊಸ ನೇಮಕಾತಿಗಳಾಗಲಿಲ್ಲ. ಸೊ ಅದ್ರ ಬಗ್ಗೆ ಕೂಡ ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮನವಿ ಇದೆ. ಅದನ್ನು ಕೂಡ ಮಾನ್ಯ ಸಚಿವರು ಕಳೆದ ಒಂದು 3-4 ತಿಂಗಳಿಂದ ಒಂದು ಉತ್ತರ ಕೊಟ್ಟಿದ್ದಾರೆ. ಎಷ್ಟು ಜನ ಖಾಲಿ ಇದೆ, ಎಷ್ಟು ಪೋಸ್ಟ್ ಖಾಲಿ ಇದೆ, ಎಷ್ಟುವರೆಗೂ ಯಾವ ವರ್ಷದವರೆಗೂ ನಾವು ತುಂಬಬಹುದು ಅನ್ನೋಂಥ ಮಾಹಿತಿನ ಪಡ್ಕೊಂಡು ಖಂಡಿತ ನಾವು ತುಂಬ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಅನೇಕ ಸಮಸ್ಯೆಗಳಿದೆ. ಈ ಟೀಚರ್ಸ್ಗೆ ಪ್ರಮೋಷನ್ ಆದಾಗ ಪ್ರೈಮರಿ ಟು ಹೈಸ್ಕೂಲ್ ಹೋಗ್ತಾರೆ, ಹೈಸ್ಕೂಲ್ ಟು PUC ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಒಂದು ಸ್ಯಾಲರಿ ವ್ಯತ್ಯಾಸ ಇದೆ, ಅಂದರೆ ಪೇ ಅನಮಲಿ ಇದೆ. ಅದನ್ನು ಕೂಡ ಭಾಳ ವರ್ಷಗಳಿಂದ ಕೇಳ್ತಾ ಇದ್ದಾರೆ ಶಿಕ್ಷಕರು. ಸೊ ಆದರೆ ಅದನ್ನು ಹಿಂದೆ ಈಗ ಆಯ್ಕೆ ಆದಂಥವ್ರು ಯಾರೂ ಕೂಡ ಸರ್ಕಾರದಲ್ಲಿ ಗಮನ ಸೆಳೆದು ಇದನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ಆದರೆ ಇವೆಲ್ಲಕ್ಕೂ ನಾವು ಧ್ವನಿ ಆಗ್ತೇವೆ, ನಮಗೊಂದು ಅವಕಾಶ ಕೊಡಿ ಅಂತೇಳಿ ನಾವಿವತ್ತು ಎಲ್ಲ ಶಿಕ್ಷಕರನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಈ 5 ಜಿಲ್ಲೆಗಳಲ್ಲಿ. ಕಳೆದ ಸಾರಿ ನ್ಯೂ ಪೆನ್ಷನ್ ಸ್ಕೀಮ್ ಬೇಡ, ನ್ಯೂ ಪೆನ್ಷನ್ ಸ್ಕೀಮ್ನ ಜಾರಿ ಮಾಡಿದ್ಯಾರು?
2004ರಲ್ಲಿ ಅಂದಿನ ಕೇಂದ್ರದಲ್ಲಿ BJP ಮತ್ತು ಇತರೆ ಪಕ್ಷಗಳ ಅಲಯನ್ಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ತಂದಿದ್ದು ಹೌದಲ್ಲ. ಅದಾದ ಮೇಲೂ ಕೂಡ ರಾಜ್ಯದಲ್ಲಿ BJP 2 ಬಾರಿ ಆಡಳಿತ ನಡೆಸಿದೆ. 2008ರಲ್ಲಿ ಸನ್ಮಾನ್ಯ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಹಿರಿಯರಾದಂಥ ಯಡಿಯೂರಪ್ಪಾಜಿಯವರು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ. ಮತ್ತು ಈಗ ಮೊನ್ನೆ 2018ರಿಂದ 19ರಿಂದ 23ವರೆಗೂ ಆಡಳಿತ ನಡೆಸಿದ್ದಾರೆ. ಅಂಥ ಸಂದರ್ಭದಲ್ಲೂ ಕೂಡ ಅವರು ಅದನ್ನು ಪರಿಹರಿಸಲಿಕ್ಕೆ ಯೋಚನೆ ಮಾಡಲಿಲ್ಲ. ಮತ್ತು ಅಫ್ಕೋರ್ಸ್ 2013ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಅವತ್ತು ಮಾಡಲಿಕ್ಕಾಗಲಿಲ್ಲ. ಆದರೆ ಈಗ ಈ ಸಾರಿ ನಮ್ಮ ಪಕ್ಷ ಬದ್ಧತೆಯಿಂದ ಒಂದು ಪ್ರಣಾಳಿಕೆಯಲ್ಲೇ ಅದನ್ನು ಘೋಷಣೆ ಮಾಡಿದೆ. ನಾವು ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡ್ತೇವೆ ಅಂತ. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಬರೀ ಈ ರಾಜ್ಯದಲ್ಲೇ ಅಲ್ಲ, ರಾಜಸ್ಥಾನ ಬೇರೆ ಬೇರೆ ಕಡೆ ಪ್ರಣಾಳಿಕೆಯಲ್ಲಿ ಹೇಳಿರುವಂಥದ್ದನ್ನು ಈಗ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಕಾರ್ಯಪ್ರವೃತ್ತಿಯಾಗಿದ್ದಾರೆ. ಸೊ ಹಾಗಾಗಿ ಈಗ ಉದಾಹರಣೆ ನೀವು ತಗೊಳ್ಳಿ, 5 ಗ್ಯಾರಂಟಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದಾಗ ಟೀಕೆಗಳು ಮಾಡಿದ್ರು, ಇದನ್ನು ಜಾರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಂದು. ಆದರೆ ಇವತ್ತು ನಮ್ಮ ಪಕ್ಷ ಅದನ್ನು ಜಾರಿ ಮಾಡಿದೆ ಅಲ್ವಾ. ಕರ್ನಾಟಕದಲ್ಲಿ 1 ಕೋಟಿಗೂ ಹೆಚ್ಚು ಹೆಣ್ಣು ಮಕ್ಕಳು ಇವತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಪಡ್ಕೊತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಏನು ಭರವಸೆ ಕೊಟ್ಟಿದ್ರು ಅದನ್ನು ಈಡೇರಿಸ್ತಾ ಇದೆ. ಸೊ ಹಾಗಾಗಿ ನಮ್ಮ ಸರ್ಕಾರ ಪ್ರಣಾಳಿಕೆಯಲ್ಲಿರೋ ಅಂಶಗಳನ್ನು ಸೀರಿಯಸ್ ಆಗಿ ತಗೊಳುತ್ತೆ. ಅದು ಬರೀ ಪ್ರಣಾಳಿಕೆಗೆ ಸೀಮಿತ ಆಗೋದಿಲ್ಲ. ಮತ್ತು 7th ಪೇ ಕಮಿಷನನ್ನು ಕೊಟ್ಟಿದ್ದಾರೆ, ಅದನ್ನು ಜೂನ್ 15ರ ನಂತರ ಈಗ ಇಂಪ್ಲಿಮೆಂಟ್ ಮಾಡೋಕ್ಕೆ ಸರ್ಕಾರ ಎಲ್ಲ ತಯಾರಿ ನಡೆಸ್ಕೊಂಡಿದೆ. ನೀವು ಅದೊಂದೇ ಅಲ್ಲ, ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರುವಂಥ ಸಾಕಷ್ಟು ಸುಧಾರಣೆಗಳು ಯಾವಾಗ ಅಂತ ನೋಡಿ, ಅದು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದ್ದಾಗ. ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು ಅಂದಾಗ ಸನ್ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾದಾಗ ಬಿಸಿ ಊಟ ಕೊಟ್ಟರು ಹೌದಲ್ಲ. ಮಕ್ಕಳನ್ನು ಬಡವರು ಮಕ್ಕಳು ಹಸುವಿನಿಂದ ಇರಬಾರ್ದು ಅಂತೇಳಿ ಬಿಸಿ ಊಟ ಕಾರ್ಯಕ್ರಮ ಕೊಟ್ಟರು. ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಾಗ ಹಾಲು ವೇಸ್ಟ್ ಆಗ್ತಾಯಿತ್ತು, ಅದನ್ನೇನು ಮಾಡ್ಬೋದು, ಬಡ ಮಕ್ಕಳಿಗೆ ಕೊಟ್ಟರೆ ಅವರ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಹಾಲನ್ನು ಕೊಡೋಕ್ಕೆ ಶುರು ಮಾಡಿದ್ರು. ಮಕ್ಕಳು ಬರೀ ಕಾಲಲ್ಲಿ ಬರ್ತಾರೆ, ಪೇರೆಂಟ್ಸ್ಗೆ ಹೊರೆ ಆಗಬಾರ್ದು, ಬಡವರು ಪೇರೆಂಟ್ಸ್ಗೆ ಶೂ ಭಾಗ್ಯವನ್ನು ಕೊಟ್ಟರು. ತದನಂತರ ಕಳೆದ ಸಾರಿ ಸರ್ಕಾರದಲ್ಲಿ ಮೊಟ್ಟೆ ಕೊಡ್ತಿದ್ರು, ಆದರೆ ಅದರಲ್ಲಿ ಡಿಫ್ರೆನ್ಸ್ ಇತ್ತು. ಆ ಮೊಟ್ಟೆ ಕೊಡೋದ್ರಲ್ಲಿ ನಾವು ಮಕ್ಕಳಲ್ಲಿ ಜಾತಿ ತಾರತಮ್ಯನ ತರಬಾರ್ದು, ಧರ್ಮ ತಾರತಮ್ಯನ ತರಬಾರ್ದು ಅಂತೇವೆ, ಆದರೆ ಆ ಮೊಟ್ಟೆ ಕೊಡೋದ್ರಲ್ಲಿ ಕೆಲವು ತಾರತಮ್ಯ ಇತ್ತು. ಆದರೆ ಈ ಸಾರಿ ನಮ್ಮ ಸರ್ಕಾರ 8ರಿಂದ 10ವರೆಗೂ ಕೂಡ ಮಕ್ಕಳಿಗೆ ಮೊಟ್ಟೆ, ಯಾವ ಮಕ್ಕಳು ಸಸ್ಯಾಹಾರಿಗಳಿರ್ತಾರೆ ಮೊಟ್ಟೆ ಬೇಡ ಅಂತಾರೆ ಅಂಥ ಮಕ್ಕಳಿಗೆ ಬಾಳೆಹಣ್ಣು ಮತ್ತು ಚಿಕ್ಕಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಬಡವರ್ಗದ ಪರ ಮತ್ತು ಶೋಷಿತ ವರ್ಗದ ಪರ ಮತ್ತು ಯಾವುದೇ ಕ್ಷೇತ್ರವನ್ನು ತಗೊಳ್ಳಿ ಅದರ ಪರವಾಗಿ ಕೆಲಸ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಬಂದಿದೆ. ಹಾಗಾಗಿ ಈ ಸಾರಿ ಪ್ರಣಾಳಿಕೆಯಲ್ಲಿ ಏನು ನಾವು ನ್ಯೂ ಪೆನ್ಷನ್ ಸ್ಕೀಮನ್ನು ರದ್ದು ಮಾಡೋದು ಕೊಟ್ಟಿದ್ದೀವಿ, 7th ಪೇ ಕಮಿಷನ್ ಕೊಟ್ಟಿದ್ದೀವಿ, ಇನ್ನೂ ಶಿಕ್ಷಕರ ಅನೇಕ ಸಮಸ್ಯೆಗಳಿದೆ. ಅದಕ್ಕೆ ಖಂಡಿತವಾಗ್ಲೂ ಇವೆಲ್ಲವೂ ಕೂಡ 3 ಸಾರಿ ಆಯ್ಕೆ ಆದಂಥ ನಾರಾಯಣ ಸ್ವಾಮಿ ಅವರು ಫೇಲ್ ಆಗಿದ್ದಾರೆ. ಹಿ ಹಸ್ ಫೇಲ್ ಟು ಡೂ ದಟ್ ಜಾಬ್. ಸೊ ಹಾಗಾಗಿ ನಾವು ಶಿಕ್ಷಕರಲ್ಲಿ ಮನವಿ ಮಾಡ್ತೀವಿ, ದಯವಿಟ್ಟು ನಮಗೊಂದು ಅವಕಾಶವನ್ನು, ನಿಮ್ಮ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡ್ತೀವಿ. ವಾತಾವರಣ 5 ಜಿಲ್ಲೆಗಳಲ್ಲಿ 33 ತಾಲೂಕುಗಳಲ್ಲೂ 85%ಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಶ್ರೀನಿವಾಸ್ ಅವರು ಕೂಡ ಅಭ್ಯರ್ಥಿಯಾಗಿ ಭೇಟಿ ಮಾಡಿದ್ದಾರೆ. ನಾನು ಕೂಡ ಸಾಕಷ್ಟು ಸಂಸ್ಥೆಗಳಿಗೆ ಭೇಟಿ ಮಾಡಿ ಮನವಿ ಮಾಡ್ಕೊಂಡಿದ್ದೇವೆ, ಎನ್ರೋಲ್ಮೆಂಟ್ ಮಾಡಿಸಿದ್ದೇವೆ ಮತ್ತು ಉತ್ತಮವಾದಂಥ ಒಂದು ವಾತಾವರಣ ಇದೆ. ಮತ್ತು ಪ್ರತಿಯೊಂದು ಅಭ್ಯರ್ಥಿಗೂ ಕೂಡ ಒಂದು ವಿಶ್ವಾಸ ಇರುತ್ತೆ ಚುನಾವಣೆಯಲ್ಲಿ ನಿಂತಹ ಸಂದರ್ಭದಲ್ಲಿ. ಮತ್ತು ನಮಗೆ ಈ ಬಾರಿ ವಿಶ್ವಾಸ ಇದೆ, ಶಿಕ್ಷಕರು ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ಅವರನ್ನು ಗೆಲ್ಲಿಸ್ಕೊಡ್ತಾರೆ. ಈ ನ್ಯೂ ಪೆನ್ಷನ್ ಸ್ಕೀಮ್ ರದ್ದು ಮಾಡಿ ಓಲ್ಡ್ ಪೆನ್ಷನ್ ಸ್ಕೀಮ್ನ ಜಾರಿ ಮಾಡುವಂಥದ್ದು ಮತ್ತು 7th ಪೇಯನ್ನು ಜಾರಿ ಮಾಡುವಂಥದ್ದು. ಇನ್ನು ಕೆಲವು ಸಮಸ್ಯೆಗಳು ಏನಿದ್ದಾವೆ, ಕಾನೂನಾತ್ಮಕ ದೃಷ್ಟಿಯಿಂದ ಅವುಗಳನ್ನು ಬದಲಾವಣೆ ಮಾಡಬೇಕು. ಈಗ ಏನು ಪ್ರಮೋಷನ್ ಆದಾಗ ಸ್ಯಾಲ್ರಿ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ವಿ, ಅದಿರ್ಬೋದು. ಟ್ರಾನ್ಸ್ಫರ್ಸಲ್ಲಿ ಆಗುವಂಥ ಗೊಂದಲ ಇರ್ಬೋದು, ಅಥವಾ ಈ ಏಡೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ಹೊಸ ನೇಮಕಾತಿ ತುಂಬುವಂಥದ್ದು ಇರ್ಬೋದು. ಇವೆಲ್ಲ ಸುಮ್ಮನೆ ಹಾಗೆ ಮಾಡುವಂಥದ್ದಲ್ಲ, ಕಾನೂನಾತ್ಮಕವಾಗಿ ಬದಲಾವಣೆಗಳನ್ನು ಚರ್ಚೆಗಳನ್ನು ಮಾಡಿ ಬದಲಾವಣೆಯನ್ನು ಮಾಡಬೇಕು. ಖಂಡಿತ ಅದಕ್ಕೂ ಕೂಡ ನಮ್ಮ ಸರ್ಕಾರ ಒತ್ತು ಕೊಡುತ್ತೆ ಅನ್ನೋಂಥ ವಿಶ್ವಾಸ ನಮಗಿದೆ. ಒಂದು ಮಕ್ಕಳು ನೋಡ್ತಾರೆ ಅನ್ನೋಂಥ ಭರವಸೆ ಎಲ್ಲ ಕುಟುಂಬಗಳಲ್ಲಿ ಇಲ್ಲ. ಅವ್ರಿಗೆ ಜೀವನ ನಡೆಸೋದು ಹೇಗೆ, ಲಂಸಮ್ಮಾಗಿ ಯಾವಾಗೋ ದುಡ್ಡು ಬರುತ್ತೆ ಅನ್ನೋಕ್ಕಿಂತ ಪ್ರತಿ ದಿವಸ ಡೇ ಟು ಡೇ ಅವ್ರ ಲೈಫ್ ನಡಿಬೇಕಲ್ಲ, ಪ್ರತಿ ತಿಂಗಳು ಅವ್ರ ಜೀವನ ಮುಂದಕ್ಕೆ ಹೋಗಬೇಕಲ್ಲ. ಸೊ ಪೆನ್ಷನ್ ಅನ್ನೋವಂಥದ್ದು ಸಿಕ್ಕಿದ್ರೆ ಅವ್ರ ಬದುಕನ್ನು ಅವರು ಯಾರ ಮೇಲೂ ಡಿಪೆಂಡ್ ಆಗದೆ ಶಕ್ತಿ ಇರೋವಂಥವ್ರಾದ್ರೆ ಸ್ವಲ್ಪ ಕೆಲಸ ಮಾಡಿಕೊಂಡು ಅವ್ರ ಜೀವನನ ನಡೆಸ್ಕೊಂಡು ಹೋಗ್ಬೋದು. ಹಾಗಾಗಿ ಓಲ್ಡ್ ಪೆನ್ಷನ್ ಸ್ಕೀಮ್ ಭಾಳ ಅವಶ್ಯಕತೆ ಇದೆ. ನಮ್ಮ ಸರ್ಕಾರ ಅವ್ರ ಪರವಾಗಿದೆ.
ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಸೇವಾ ಭದ್ರತೆ ಇರ್ಬೋದು, PF ಕೊಡಬೇಕು, ESI ಕೊಡಬೇಕು ಅನ್ನೋವಂಥದ್ದು ಅದೇನು ಇಲ್ಲದೇ ಏನಿಲ್ಲ. ಅದು ಕಾನೂನು ಚೌಕಟ್ಟಲ್ಲೇ ಶಿಕ್ಷಣ ಇಲಾಖೆ ಆದೇಶದಲ್ಲೇ ಸಂಸ್ಥೆಯನ್ನು ಮಾನ್ಯ ಮಾಡುವಾಗಲೇ ಕೊಡ್ತಾರೆ. ಸೊ ಹಾಗಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಇದನ್ನು ಖಂಡಿತವಾಗಿ ಅಳವಡಿಸ್ಕೋಬೇಕು. ಆಗ ಮಾತ್ರ ಅದು ನ್ಯಾಯ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಹುತೇಕ ಶಿಕ್ಷಣ ಸಂಸ್ಥೆಗಳು ನಡೆಸುವಂಥವರು ಕೂಡ ಶಿಕ್ಷಕರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡೇ ನಡೆಸ್ತಾರೆ. ಸೊ ಹಾಗಾಗಿ ಅಂಥ ಸಮಸ್ಯೆಗಳು ನಮ್ಮ ಮುಂದೆ ಬಂದಾಗ ಖಂಡಿತ ಅದನ್ನು ಬಗೆಹರಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ. ಅದಲ್ಲದೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರು ಅವ್ರಿಗೆ ಹೆಲ್ತ್ ಸ್ಕೀಮ್ ಜ್ಯೋತಿ ಸಂಜೀವಿನಿ ಅಂತ ಹೇಳಿ ಬೇಕು ಅನ್ನೋವಂಥದ್ದು ಹಲವಾರು ವರ್ಷಗಳ ಒಂದು ಕೂಗಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ತಾವೆಲ್ಲ ಕಳೆದ ಅಸೆಂಬ್ಲಿಯಲ್ಲಿ ತಾವು ನೋಡಿರಬಹುದು, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಫೈನಾನ್ಷಿಯಲ್ ಏನು ನಮಗೆ ಹೊರೆ ಆಗ್ಬೋದು, ಎಷ್ಟು ಬೇಕಾಗ್ಬೋದು ಅನ್ನೋಂಥ ಮಾಹಿತಿಯನ್ನು ಒಂದು ಪಡ್ಕೊಂಡು ನಮಗೂ ಕಾಳಜಿ ಇದೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಟೀಚರ್ಸ್ಗೆ ಒಂದು ಸಹಾಯ ಮಾಡಬೇಕು ಅಂತ ಹೇಳಿ ಅನ್ನೋವಂಥದ್ದಿದೆ. ಖಂಡಿತ ನಮ್ಮ ಮುಖ್ಯಮಂತ್ರಿಗಳು ಒಂದು ಕಾಳಜಿ ಇರುವಂಥ ಒಬ್ಬ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಆರ್ಥಿಕ ಇದನ್ನು ನೋಡಿಕೊಂಡು ಖಂಡಿತ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂತಂದು ನಾವು ಕೂಡ ಅದ್ರ ಬಗ್ಗೆ ಶಿಕ್ಷಕರ ಜೊತೆ ನಿಲ್ತೇವೆ. ಚುನಾವಣೆಗಳು ಹೇಗಾಗಿದೆ ಅನ್ನೋವಂಥದ್ದನ್ನು ಪರಾಮರ್ಶೆ ಮಾಡೋದಕ್ಕಿಂತಲೂ ಕೂಡ ಇವತ್ತಿನ ವಾತಾವರಣ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಆದಿಯಾಗಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಇರುವಂಥವ್ರು ಎಲ್ಲರನ್ನೂ ಕೂಡ ಇವತ್ತು ನನ್ನ ವೇದಿಕೆಯಲ್ಲಿ ನಾನು ನೋಡಿದಾಗ ಅವರಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಸಮಸ್ಯೆಗಳು ಕಳೆದ 10 ವರ್ಷಗಳಲ್ಲಿ ಬಂದಂಥ ಶಿಕ್ಷಕರಿಗೆ ಏನು ಸಮಸ್ಯೆ ಬಂದಿರ್ಬೋದು, ಮತ್ತು ಅವರ ಪ್ರೊಫೆಷನಲ್ಲಿರುವಂಥ ಸಮಸ್ಯೆಗಳಿದ್ದಾಗ ಸರ್ಕಾರ ಇದ್ದಾಗ ಯಾವ ರೀತಿ ಸ್ಪಂದಿಸಿದ್ದಾರೆ ಅನ್ನುವಂಥ ವಿಚಾರಗಳು ತಗೊಂಡಾಗ ಆ ಸಂದರ್ಭದಲ್ಲಿ ಏನೇನು ಆಗಿದೆ ಅಂತ ಘಟನೆಗಳು ಆಗಿದೆ ಅನ್ನುವಂಥ ವಿಚಾರದಲ್ಲಿ ಏನು ಈಗ ಸಂಘಟನೆಗಳವ್ರಿಗೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನು ನಾವು ಕೆದ್ಕಕ್ಕೆ ಹೋಗಲ್ಲ. ಒಂದು ಬದಲಾವಣೆಯ ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. KGF ಕ್ಷೇತ್ರನೇ ಅಲ್ಲ, ಕೋಲಾರ ಜಿಲ್ಲೆಯಲ್ಲೂ ಕೂಡ ಒಳ್ಳೆಯ ವಾತಾವರಣ ಇದೆ. ನಮ್ಮ ಜಿಲ್ಲೆಗೆ ತಿಳಿದಂಗೆ ಒಳ್ಳೆಯ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಅವಕಾಶ ಮಾಡಿಕೊಟ್ರೆ ಸರ್ಕಾರ ಇದೆ, ಇವಾಗ ನಮ್ಮಲ್ಲಿ ಸರ್ಕಾರ ಇದೆ. ಏನೇನು ಇವರು ಬದಲಾವಣೆ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಯಾವ್ಯಾವ ಸಮಸ್ಯೆಗಳಿಗೆ ಕಷ್ಟದಿಂದ ಒದ್ದಾಡ್ತಾಯಿದ್ರು ಮತ್ತು ಹೋರಾಟ ಮಾಡಿದರು, ಸಂಘಟನೆ ಮುಖಾಂತರ ಹೋರಾಟ ಮಾಡಿ ಪ್ರಯತ್ನ ಮಾಡ್ತಾಯಿದ್ರು ಸರ್ಕಾರಕ್ಕೆ ಬೆಳಕು ಚೆಲ್ಲೋದಕ್ಕೆ ಅಥವಾ ಪ್ರಯತ್ನ ಮಾಡ್ತಾಯಿದ್ರು ಅರ್ಥ ಮಾಡಿಸ್ಲಿಕ್ಕೆ. ಅಂಥವೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಯಾಕೆ ನಾನು ಪೂರ್ಣಿಮಾ ಶ್ರೀನಿವಾಸ್ ಅವ್ರಿಗೆ ವೈಯಕ್ತಿಕವಾಗಿ ಮತ್ತು ನನ್ನ ಪಕ್ಷದ ಅಭ್ಯರ್ಥಿಯಾಗಿ ಯಾಕೆ ಗೌರವಿಸ್ತೀನಿ ಅಂದರೆ, ಅವ್ರ ತಂದೆಯವ್ರ ಕಾಲದಿಂದ ಸತತವಾಗಿ 30 ವರ್ಷಗಳ ಕಾಲ ವಿದ್ಯಾಸಂಸ್ಥೆಯನ್ನು ಅವ್ರದ್ದೇ ಸ್ವಂತದ ಇನ್ಸ್ಟಿಟ್ಯೂಷನ್ಸ್ನ ನಡೆಸ್ಕೊಂಡು ಬಂದಿದ್ದಾರೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಸ್ಕೂಲು, ಕಾಲೇಜು, ಡಿಗ್ರಿ ಕಾಲೇಜುವರೆಗೂ ಆಲ್ಮೋಸ್ಟ್ ಪ್ರತಿ ವರ್ಷ 8 ಇಂಜಿನಿಯರಿಂಗು ಇದೆ, ಡಿಗ್ರಿ ರೆಸಿಡೆನ್ಷಿಯಲ್ ಇದೆ. ಸೊ ಅಂದರೆ ಆಲ್ಮೋಸ್ಟ್ ಪ್ರತಿ ವರ್ಷ ಒಂದು 8 ರಿಂದ 10 ಸಾವಿರ ವಿದ್ಯಾರ್ಥಿಗಳಿಗೆ ಆ ಸಂಸ್ಥೆ ವಿದ್ಯಾದಾನ ಮಾಡ್ತಾಯಿದೆ. ಆ ತಂದೆಯವರ ಕನಸು ಕಟ್ಟಿದ್ರು, ಇವರು ಅದನ್ನು ಬೆಳೆಸ್ಕೊಂಡು ಕಾಪಾಡ್ಕೊಂಡು ಬರ್ತಾಯಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಏನು ಸಮಸ್ಯೆ ಇದೆ, ಶಿಕ್ಷಕರಿಗೆ ಏನು ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಹೇಗೆ ಹುಡುಕಬೇಕು, ಸರ್ಕಾರದ ಜೊತೆ ಯಾವ ರೀತಿ ಸಮಾಲೋಚನೆ ಮಾಡಬೇಕು ಅನ್ನೋವಂಥ ವಿಚಾರದಲ್ಲಿ ವಿಚಾರವಂತರಿದ್ದಾರೆ, ಗೌರವವಾಗಿ ನಡ್ಕೋತಾರೆ. ಒಂದು ಶಿಕ್ಷಣ ಸಂಸ್ಥೆ ನಡೆಸಿದವ್ರಿಗೇ ಶಿಕ್ಷಕರ ಸಮಸ್ಯೆ ಮತ್ತು ಶಿಕ್ಷಣ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಕಾಳಜಿ ಇದೆ ಅಂತ ನಾನು ನಂಬಿದ್ದೀನಿ. ಇದೇ ಕೂಡ ಅವರು ಮಾತಾಡ್ತಾ ಇರುವಾಗ ಆ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಂಡಿರುವಂಥದ್ದನ್ನು ನೋಡಿದಾಗ ಅವರಿಗೆ ಆ ಸಮಸ್ಯೆಗಳ ಬಗ್ಗೆ ಗಮನ ಇದೆ. ಖಂಡಿತವಾಗೂ ಸರ್ಕಾರದ ಹಂತದಲ್ಲಿ ಅವರು ಮತ್ತು ಅವ್ರ ಕುಟುಂಬದವರು, ಅವ್ರ ಮನೆಯವರು ಧ್ವನಿಯಾಗಿ ನಿಲ್ತಾರೆ. ಶಿಕ್ಷಣ ಕ್ಷೇತ್ರದ ಬಗ್ಗೆ ಅವ್ರು ಶಕ್ತಿ ಆಗ್ತಾರೆ, ಆಸ್ತಿ ಆಗ್ತಾರೆ ಸಮಾಜಕ್ಕೆ. ಅವ್ರ ಕೊಡುಗೆ ಅಪಾರವಾಗಿದೆ. ಅವ್ರ ತಂದೆಯವ್ರ ಕಾಲದಿಂದ ಅವ್ರು ನಡ್ಕೊಂಡು ಬಂದಿರೋ ದಾರಿ, ಅವರು ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆ, ಯಾವುದೇ ಕ್ಷೇತ್ರದಲ್ಲಿ ಅವ್ರು ನಡ್ಕೊಂಡಿರೋದು ಒಳ್ಳೆಯ ಅನುಭವ ಇರುವಂಥ ಕುಟುಂಬ, ಸಮಾಜದ ಬಗ್ಗೆ ಕಳಕಳಿ ಇರುವಂಥ ಕುಟುಂಬ. ನಾವು ಹರಿಸ್ತೀವಿ ಅವರಿಗೆ. ನನ್ನ ಕ್ಷೇತ್ರದಲ್ಲಿ ಒಳ್ಳೇದಾಗಬೇಕು, ಆ ಹೆಣ್ಮಗುಗೆ, ಪೂರ್ಣಿಮಾ ಅವ್ರಿಗೆ, ಅವ್ರ ಮನೆಯವ್ರಿಗೆ, ಆ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅಂತ ಮನಸ್ಸಿಂದ ಹರಿಸಿ ನನ್ನ ಕ್ಷೇತ್ರದಲ್ಲಿ ಯಾರೇ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರಲಿ, ಸರ್ಕಾರದವ್ರು ಇರ್ಬೋದು, ಮತ್ತು ಏಡೆಡ್ ಸ್ಕೂಲಲ್ಲಿ ಮಾಡ್ತಾ ಇರೋಂಥ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಮಾಡ್ತಾ ಇರೋಂಥ ಟೀಚರ್ಸ್ ನನ್ನ ಕಳಕಳಿ ಇದೆ. ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ಕೊತೀನಿ ಅಂತ ನನಗೆ ನಂಬಿಕೆ ಇದೆ. ವಿಶೇಷವಾಗಿ ಮೊದಲಿಂದನೂ ಕೂಡ ಕಳೆದ 10 ವರ್ಷಗಳಿಂದನೂ ಟೀಚರ್ಸ್ ಜೊತೆ ನನಗೆ ಒಳ್ಳೆಯ ರೀತಿಯ ಬಾಂಧವ್ಯ ಬೆಳೆಸ್ಕೊಂಡಿರೋದ್ರಿಂದ ನನಗೆ ಯಾವುದೇ ರೀತಿಯ ಆ ರೀತಿಯ ಆತಂಕ ಇಲ್ಲ. ನನಗೆ ನಂಬಿಕೆ ಇದೆ.
ನಮ್ಮ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿರುವ ಶ್ರೀನಿವಾಸು ಮತ್ತು ಪೂರ್ಣಿಮಾ ಶ್ರೀನಿವಾಸ್ ಅವರು ಇವತ್ತು ಏನು ನಮ್ಮ ಮಧ್ಯೆ ಇದ್ದಾರೆ, ಅವರಿಗೆ ಒಳ್ಳೆಯದಾಗುತ್ತೆ, ವಿಜಯಮಾಲೆ ಅವ್ರ ಕೊಳ್ಳಕ್ಕೆ ಬೀಳುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಆ ವಿಶ್ವಾಸದಲ್ಲೇ ಅವ್ರನ್ನ ಕರೆದಿದ್ದೀನಿ. ಮುಂದೆ ಅದೇ ವಿಶ್ವಾಸದಲ್ಲೇ ನಾನು ನೋಡ್ತೀನಿ. ದೇವರು ಅವ್ರಿಗೆ ಅವಕಾಶ ಕೊಡ್ತಾರೆ. ನಮ್ಮ ಕ್ಷೇತ್ರದಲ್ಲಿರುವಂಥ ಶಿಕ್ಷಕರು ಭಾಳ ವಿಚಾರವಂತರಿದ್ದಾರೆ, ಬ್ರಿಲಿಯಂಟ್ಸ್ ಇದ್ದಾರೆ. ಅವ್ರಿಗೆ ಗೊತ್ತಿದೆ ಸರಿ ದಾರಿ ಯಾವುದು ಅಂತ. ಸರ್ಕಾರ ನಮ್ಮ ಜೊತೆ ಇದೆ ಅಂತ ಅವರು ಕೂಡ ನಂಬಿದ್ದಾರೆ. ನಮ್ಮ ಪರವಾಗಿ ನಿಲ್ತಾರೆ ಅನ್ನೋ ನಂಬಿಕೆನೇ ಇದೆ. ಹಿಂದೆ ವಿಚಾರದ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡ. ಸ್ಪಂದಿಸಿಲ್ಲ ಅನ್ನೋವಂಥ ವಿಚಾರನ ಅವರು ಹಿಂದೆ ಇದ್ದಂಥ ಸಮಸ್ಯೆಗಳು ಶಿಕ್ಷಕರಲ್ಲಿ ಮತ್ತು ವಿದ್ಯಾಸಂಸ್ಥೆಗಳಲ್ಲಿ ಇದ್ದಂಥ ಸಮಸ್ಯೆಗಳಿಗೆ ಬೆಳಕು ಚೆಲ್ಲಿದ್ದಾರೆ ಆ ಸದನದಲ್ಲಿ ಅಥವಾ ಹೊರಗಡೆ ಅಂತಂದಾಗ ಅವರೇ ಹೇಳುವಂಥ ಹೇಳಿಕೆಗಳಲ್ಲಿ ಅವರ ಪ್ರಯತ್ನ ಎಷ್ಟು ಇತ್ತು ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡೋದಕ್ಕಿಂತ ಅದನ್ನು ಈಗ ಚುನಾವಣೆ ಬಂದಾಗ ಚರ್ಚೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಚರ್ಚೆ ಮಾಡಲ್ಲ, ಅವಕಾಶ ಬದಲಾವಣೆಯನ್ನು ಕೇಳ್ತಾ ಇದ್ದಾರೆ. ಅವಕಾಶ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ.